ಹಶ್ವನ ಆಗಲ್ವಾ? ನಾನಿರೋ ಊರಲ್ಲಿ ಹಸಿವು ಬಾಯಾರಿಕೆ ಏನೂ ಇಲ್ಲ. ಮತ್ತೆ ಆ ಶಿವಣ್ಣ ಮಲೆನೆಲ್ಲ ಹೇಳ್ತಾರೆ ದೇವ್ಗಳು ಡೈಲಿ ರಕ್ತ ಕುಡಿಯುತ್ತೆ ಅಂತ, ಹೌದಾ? ಇಲ್ಲ ಕಣ, ಅವರು ಮನುಷ್ಯರ ತರನೇ. ಇಲ್ಲಿಗೆ ಯಾಕೆ ವಾಪಸ್ ಬರ್ತಾರೆ ಗೊತ್ತಾ? ಬದುಕಿರ್ಬೇಕಾದ್ರೆ ಅವ್ರ ಆಸೆಗಳು ಪೂರ್ತಿಯಾಗಿರಲ್ಲ. ನಂತರ ನನಗೆ ನಿನ್ ಮೇಲೆ ನಿಮ್ಮಮ್ಮನ ಮೇಲೆ ತುಂಬಾ ಪ್ರೀತಿ ಇತ್ತು. ನಾನಿದ್ದಾಗ ನೀವು ಸಂತೋಷವಾಗಿರೋದನ್ನ ನೋಡೋದಕ್ ಬಿಡ್ಲಿಲ್ಲ. ಮುದುಕಿ ಅಂತ ಸದರ ಮಾಡಿದ್ರು. ಈಗ ಅದಕ್ಕೆ ನನ್ನ ಆಸೆಗಳನ್ನ ಪೂರ್ತಿ ಮಾಡೋಕೆ ನಾನು ಬಂದಿದ್ದೀನಿ. ನೀನ್ ರಾಜ ಆಗ್ತೀಯಾ? ನೀನ್ ಬಂದ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಮಮ್ಮ ಯಾವಾಗ್ಲೂ ಅಳ್ತಾ ಇರ್ತಾಳೆ, ಅವಳು ನಗ್ನಗ್ತಾ ಸಂತೋಷವಾಗಿರ್ಲಿ ಅಂತ ನನ್ನ ಆಸೆ. ನೀವೆಲ್ಲ ಇಲ್ಲ ಇರಿ. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕು ಅಂತ ಹೇಳ್ತಾರ. ನನ್ ತಂಗಿರ್ಗೆ ನಿಮ್ ಅಜ್ಜಿ ಕತೆ ಹೇಳ ಹೆದರ್ಸ್ತೀಯಾ? ನಿನ್ ತಂಗಿರು ನಂಗೂ ತಂಗಿರೆ, ನಮ್ಮಜ್ಜಿ ನಿಂಗೂ ಅಜ್ಜಿ. ಶಟ್ ಅಪ್, ನಂಗೆ ಎದುರ್ತ್ರ ಕೊಡ್ತೀಯಾ? ಇನ್ನೊಂದ್ಸಲಿ ಏನಾರು ನಿಮ್ ಅಜ್ಜಿ ಕತೆ ಹೇಳಿದ್ರೆ ಬಾರಿ. ಅಜ್ಜಿ ತಮಾಷೆ ನೋಡ್ಕೊಂಡ್ ಕೂತಿದ್ಯಾ? ಹೆಂಗ್ ಹೊಡಿತಾ ಇದ್ದ ನೋಡು, ಏನಾರು ಮಾಡಜ್ಜಿ. ಮತ್ತೆ ಅಜ್ಜಿನ ನಂಗೆ ಎದುರಿಸ್ತೀಯಾ? ಚಿಕ್ಕ ಎರಡರ ಒಂದ್ ತೀರ್ಮಾನ ಆಗ್ಲೇಬೇಕು. ಈ ಅರಮನೆಯಲ್ಲಿ ನೀನ್ ಇರ್ಬೇಕು, ಇಲ್ಲ ನಾನ್ ಇರ್ಬೇಕು. ಏನಾರು ಮಾಡು ಅಂದ್ರೆ ಮಾಡ್ಬಿಡ್ತಾಳ ನಿಮ್ ಅಜ್ಜಿ. ಇದೇ ಲಾಸ್ಟ್. ಇನ್ನೊಂದ್ಸಲ ಹೀಗೆ ಏನಾರು ಅಜ್ಜಿ ಬಜ್ಜಿ ಅಂತ ಕತೆ ಹೇಳಿದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ನಿನ್ ಮಾತ್ರ ಅಲ್ಲ, ಅಡಿಗೆ ಮನೆ ಇದ್ದಾಳೆ ಅವಳು ಸೇರ್ಸಿ ಓಡಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಅಯ್ಯೋ ಕಟ್ಟು ಕೈ ಕೈ ಕಟ್ಟು. ಉಸಿರು ಬರ್ಕೂಡ್ದು. ನೀನೇನು ಮಾಡ್ಲಿಲ್ವಾ? ಹಾಗಾದ್ರೆ ಹುಡುಗರೆಲ್ಲ ಸುಳ್ಳು ಹೇಳ್ತಾರ? ನಿಜ ಹೇಳು, ಏನ್ ಮಾಡ್ದೆ ಅಂತ. ನಾನ್ ನಿಜ ಹೇಳಿದ್ರೆ ನಿನ್ ಯಾನೋ ಬಿಡೋಗ್ತೀಯ. ಕೈ ಕೈ ಕಟ್ಟು. ಉಸಿರು ಬರ್ಕೂಡ್ದು. ಅದೆಲ್ಲ ಮಾಡಿದ್ದು ಅಜ್ಜಿ. ಅಮ್ಮ 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 ಎದ್ದೇಳಮ್ಮ, ಅಮ್ಮ ಎದ್ದೇಳಮ್ಮ. ನಾನಿಗ್ ಮೊದ್ಲೇ ಹೇಳ್ದೆ, ನಾನ್ ನಿಜ ಹೇಳಿದ್ರೆ ಹೀಗೆಲ್ಲ ಆಗತ್ತೆ ಅಂತ. ಕೇಳಿದ್ಯಾ? ಅಜ್ಜಿನ ಚಂದ್ರುಗೆ ಬಟ್ಟೆ ಬಿಚ್ಚಿ ಕಳ್ಸಿದ್ದು. ನನ್ನ ಮಹಾರಾಜ ಮಾಡಕ್ಕೆ ಅಜ್ಜಿ ಬಂದಿರೋದಂತೆ. ಇಲ್ ನೋಡು, ನೀನು ಮುಂದಿನ ರಾಜಮಾತೆ ಆಗ್ತೀಯಾ, ನೀನು 100 ವರ್ಷ ಬದುಕ್ತೀಯಾ. ನಾನ್ ಹೇಳಿದ್ರೆ ನಂಬ್ತಾ ಇಲ್ಲ ಅಲ್ವಾ? ನಂಗೆ ಗೊತ್ತು ನೀನ್ ನಂಬಲ್ಲ ಅಂತ. ತಡಿ, ನಿಂಗೆ ತೋರಿಸ್ಬಿಡ್ತೀನಿ. ಅಜ್ಜಿ 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 ಬಾ ಅಜ್ಜಿ. ಅಮ್ಮ ನಂಬ್ತಾ ಇಲ್ಲ ನೀನ್ ಬರ್ತೀಯಾ ಅಂದ್ರೆ. ಬೇಗ ಬಾ ಅಜ್ಜಿ. ಸ್ವಲ್ಪ ಮೆಲ್ಲಕ್ ಬರ್ಬಾರ್ದೇನಜ್ಜಿ, ಅಮ್ಮ ಮೊದ್ಲೇ ಹೆದರ್ಕೊಂಡಿದ್ದಾರೆ. ಯಾರು ಹತ್ರ ಮಾತಾಡ್ತಾ ಇದೀಯೋ? ಅಜ್ಜಿ ಜೊತೆ ಮಾತಾಡ್ತಾ ಇದೀನಿ, ಅವಳೆಲ್ಲ ನಿಂತಿದ್ದಾಳೆ. ಆದ್ರೆ ನಿಂಗ್ ಕಾಣಿಸಲ್ಲ, ನನ್ ಕಣ್ಣಿಗೆ ಮಾತ್ರ ಕಾಣಿಸೋದು. ಅಯ್ಯೋ ದೇವ್ರೆ, ನನ್ ಮಗನ್ಗೆ ಏನೇನೋ ಆಗ್ತಾ ಇದೆಯಲ್ಲ. ನೋಡಿದ್ಯಾ? ಏನಾದ್ರೂ ಮಾಡು. ನೀನ್ ಬಂದಿರೋದನ್ನು ಅಮ್ಮ ನಂಬ್ತಿಲ್ಲ. ಏನ್ ಮಾಡೋದು? ಟೀ ಮಾಡ್ಕೊಡ್ಲಾ? ಅಮ್ಮ ಟೀ ಕುಡಿತ್ಯಾ? ಅಜ್ಜಿ ಮಾಡ್ಕೊಡ್ತಾಳಂತೆ. ಏನು? ಹೋಗ್ ಮಾಡಜ್ಜಿ. ಟೀ ಅಂದ್ರೆ ಅಮ್ಮಂಗ್ ತುಂಬಾ ಇಷ್ಟ. ಕುಡಿ ಅಜ್ಜಿ. ಅಮ್ಮನ ಮುಂದೆ ಬರಕ್ಕಾಗಲ್ವಾ? ನೋಡ್ ಪಾಪ ಅವಳು ಎಷ್ಟು ಹೆದರ್ಕೊಂಡಿದ್ದಾಳೆ. ಕಣು, ನಾನ್ ನೋಡ್ದೇನೆ ಇವಳು ಇಷ್ಟ ಹೆದರ್ಕೊಂಡಿದ್ದಾಳೆ. ನಾನ್ ನೋಡಿದ್ರೆ ಅಷ್ಟೇ. ಹೀಗಿರೋದೇ ಒಳ್ಳೇದು. ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಸರಿ ಆಗ್ತಾಳೆ. ನಡೆದಿದ್ದೆಲ್ಲ ಕನ್ಸು ಅಂತ ಸುಮ್ನಾಗ್ತಾಳೆ. ಬಾ ಹೋಗೋಣ. ನೀನ್ ಬಾ, ಎಲ್ಲ ಹೇಳ್ತೀನಿ. ಬಾ. ಏನು? ಅಬ್ಬಾ, ಏನಾಯ್ತು ನಿಂಗೆ? ಯಾಕೆ ಇಷ್ಟು ಖುಷಿಯಾಗಿದ್ಯಾ?
ಅಜ್ಜಿ ನಂಗೆ ಏನ್ ಕೊಟ್ಟಿರ್ಬೋದು ಗೆಸ್ ಮಾಡು. ಅಜ್ಜಿನ ಅಯ್ಯೋ ದೇವ್ರೆ, ಅಯ್ಯೋ ನನ್ ಮಗನಿಗೆ ಏನೇನೋ ಆಗ್ತಾ ಇದೆಯಲ್ಲಪ್ಪ. ಲೋ ಪುಟ್ಟ, ಯಾಕೋ ಗುಳಿ ಒಳಗೆ ಇಳಿಯಕ್ ಹೋದೆ? ಅಯ್ಯೋ, ಎಲ್ಲ ನನ್ ಹಣೆ ಬರಹ. ಹಣೆ ಬರನೂ ಅಲ್ಲ ಏನೂ ಅಲ್ಲ, ಇಲ್ಲಿ ನೋಡು. ಅಜ್ಜಿ ಲಂಗ ದಾವಣಿ ಹಾಕೊಂಡಿದ್ದಾಗ ಇದ್ ಮ್ಯಾಚ್ ಆಗಲ್ಲ ಅಂತ ನಂಗೆ ಕೊಟ್ರು. ಚೆನ್ನಾಗಿದೆ ಅಲ್ಲ? ಅಯ್ಯೋ ಅಮ್ಮ, ಏನಾಯ್ತಮ್ಮ? ಅಮ್ಮ ಅಮ್ಮ, ಒಳ್ಳೆ ತಲೆನೋವಿ ಅಮ್ಮ. ಅಜ್ಜಿ ಅಂದಿದ ತಕ್ಷಣ ಜನ ತಬ್ಬಿದೋಗ್ತಾರೆ. ಅಮ್ಮ ಎದ್ದೇಳಮ್ಮ, ಇನ್ಮೇಲೆ ಅಜ್ಜಿ ಬಗ್ಗೆ ಹೇಳೋದೇ ಇಲ್ಲ. ಹೇಳಮ್ಮ. ಅಯ್ಯ ಏನಮ್ಮ ನೀನು ಇಷ್ಟಿಷ್ಟಕ್ಕೆಲ್ಲ ಬಿದ್ದೋಗ್ಬಿಟ್ರೆ? ಇದು ಎಲ್ ಸಿಕ್ತು ನಿನ್ಗೆ? ಅವಾಗ್ಲೇ ಹೇಳಿಲ್ವಾ ಅಜ್ಜಿ ಕೊಟ್ಲು ಅಂತ? ಹಾಕು ಅಂತ ಕೊಟ್ಲು. ಅಯ್ಯಯ್ಯೋ, ನೀನು ನಂಬ್ತಿಲ್ವಾ? ಮತ್ತೆ ಇನ್ನೊಂದ್ಸಲ ಕರೀಲಾ? ಅವಾಗ್ಲೇ ಮಾಡ್ದಾಗ ಟೀ ಮಾಡಿಸ್ಕೊಡ್ಲಾ? ನನಗ್ ತುಂಬಾ ಭಯ ಆಗ್ತಾ ಇದೆ ಕಣೋ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಅಜ್ಜಿ ತುಂಬಾ ಒಳ್ಳೆವಳು. ಅಜ್ಜಿ ಇಲ್ಲಿದ್ಲಲ್ಲ, ಈಗ ಆತರ ಇಲ್ಲ. ಈಗ ಪುಟ್ ಹುಡುಗಿ ತರ ಆಡ್ತಿದ್ದಾಳೆ. ನನ್ ಜೊತೆ ಆಟ ಆಡ್ತಾಳೆ, ಜೈಂಟ್ ವೀಲ್ ಅಲ್ಲಿ ಕೂತ್ಕೋತಾಳೆ, ಪಾನಿಪುರಿ ತಿಂತಾಳೆ, ಸ್ಟೈಲ್ ಆಗಿ ಡ್ರೆಸ್ ಹಾಕೋತಾಳೆ, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಗೊತ್ತಾ? ಈಗ ಅಜ್ಜಿಗೆ ಬಿಳಿ ಕೂದ್ಲಿಲ್ಲ, ಕಪ್ಪು ಕೂದ್ಲಾಗ್ಬಿಟ್ಟಿದೆ. ಈಗ ನೋಡ್ಬೇಕು ಅವಳನ್ನ, ವಯಸ್ಸೇ ಕಮ್ಮಿ ಆಗೋಗಿದೆ. ಅಜ್ಜಿ ಸಮಾಧಿ ಎಲ್ಲೋ ಕಾಣ್ತಾನಿಲ್ಲ. ಇಲ್ಲೇ ಇದೆಯಲ್ಲ, ಕಾಣ್ತಾ ಇಲ್ವೇನೋ? ಶುರು ಮಾಡೋಣ. ತಗೊಳಮ್ಮ, ಇವೆಲ್ಲ ಹಿಡ್ಕೊ. ಸರಿನಾ? ಇರೋ, ಯಾಕೋ? ಒಂದ್ ನಿಮಿಷ ಪ್ಲೀಸ್. ಅಜ್ಜಿ, ನನ್ ದಯವಿಟ್ಟು ಕ್ಷಮಿಸ್ಬಿಡ. ಸೆಂಟಿಮೆಂಟಾ ಆಗ್ಯೋ? ಎಲ್ಲ ತಲೆಯಲ್ಲಿ ಬರುತ್ತಾ? ಕಾಲಿರೋ ಆಪೋಸಿಟ್ ಸೈಡ್ ಬರುತ್ತೋ? ಎಷ್ಟು ಯಾರಾದ್ರೂ ಬರ್ತಾರಲ್ಲ ನೋಡ್ತಾ ಬೇಕಾಗಿತ್ತ? ಭಯ ಆಗ್ತಿದೆ. ಇಷ್ಟಪಟ್ರೆ ಏನು ಅಜ್ಜಿ ಶವನೇ ಕಾಣ್ತಾ ಇಲ್ಲ? ಕಳಿಸ್ತಾರಲ್ವ ರುಚನು? ಅದೇ ನಂಗೂ ಗೊತ್ತಾಗ್ತಿಲ್ಲ. ಅಜ್ಜಿ ಶವನೇ ಕಾಣ್ತಿಲ್ವಲ್ಲ? ಮುಚ್ಬಿಡ್ರು. ಅಲ್ಲ, ಅಷ್ಟು ಬೇಗ ಯಾರೋ ಕದ್ದಿರ್ತಾರೆ? ಏಯ್, ಮಣ್ ಮಾಡ್ಬೇಕಾದ್ರೆ ಸರಿಗ್ ನೋಡ್ಕೊಂಡಲ್ವಾ ಚೈನ್ ಅಲ್ಲೇ ಇತ್ತು ಅಂತ? ಗುಬ್ಬೆ, ನಾನು ನಿಂಗೆ ತೋರ್ಸ್ಲಿಲ್ವನ? ಇದ್ಯಾಕ್ರೋ ಎಲ್ಲರೂ ಮೈಕೈ ಒತ್ಕೋತ ಕೂತಿದ್ದೀರಾ? ಅದೇನಿಲ್ಲ, ಈ ನನ್ ಮಗನ್ ಮಾತು ನಂಬ್ಕೊಂಡು ನೆನ್ನೆ ನೈಟ್ ಪೂರ್ತಿ ಎಕ್ಸರ್ಸೈಸ್ ಮಾಡ್ಬಿಟ್ಟಿದ್ವಿ, ಅದಕ್ಕೆ ಸ್ವಲ್ಪ ಮೈಕೈ ನೋವು. ಯಾ, ಏನೋ ಹೌದೌದು. ನೈಟ್ ಪೂರ್ತಿ ಮಾಡಿದ್ವಿ. ಸರಿ. ಎಕ್ಸರ್ಸೈಸ್ ಮಾಡಿರೋ ಬಾಡಿ ನೋಡು. ನೀನೇನು ಒಳ್ಳೆ ಗೂಬೆ ತರ ಅವ್ರ ಮುಂದೆ ನೈಟ್ ಎಲ್ಲ ಕೆಲಸ ಮಾಡ್ಕೊಂಡಿದ್ವಿ ಅಂತ. ಸಪೋಸ್ ಅವ್ರಿಗೆ ಡೌಟ್ ಬಂದು ಸಿಕ್ಕಾಕೊಂಡಿದ್ರೆ ಸಿಕ್ಕಾಕೊಳ್ಳಕ್ಕೆ ಸಮಾಧಿ ಆಗಿದ್ವಿ ಅಂತ ಹೇಳದ್ನ? ನಾ ಹೇಳಿದ್ದು ಎಕ್ಸರ್ಸೈಸ್ ಮಾಡ್ತಿದ್ವಿ ಅಂತ. ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಹೋಗ್ಲಿ ಬಿಡು. ನಿನ್ ಚೈನು ಬಾ, ನಾನೇ ಹಾಕ್ತೀನಿ. ನೋಡ್ಕೊಂಡೋ. ಬಾಯ್. ಏಯ್, ಅದು ಅಜ್ಜಿ ಚೈನ್ ಅಲ್ವಾ? ಹೌದಲ್ವಾ? ಥು, ಏಯ್, ಅರ್ಜುನ್! ಏ, ಅರ್ಜುನ್! ಅರ್ಜುನ್ ಏಯ್, ಅರ್ಜುನ್, ಒಂದ್ ನಿಮಿಷ, ಏಯ್! ಏಯ್, ಹೋಗ್ಬೇಡ, ಹೋಗ್ಬೇಡ. ಏ, ಅರ್ಜುನ್, ಹೋಗ್ಬೇಡ. ಅರ್ಜುನ್! ಏ, ಅರ್ಜುನ್! ನೀನ್ ಅಷ್ಟೇ. ಏ, ಅರ್ಜುನ್! ಒಂದು ಮಾತಾಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ಯಾವ ಮಾತು? ಯಾವ ಮಾತಾ? ಮಾಡ್ಬಿಡುವ, ಮೊದಲು ಚೈನ್ ತಗೊಳ್ಳೋ. ಚೈನ್ ಕಟ್ಟ ಹೋಗ್ಬಿಡುತ್ತೆ. ಹೌದಲ್ವಾ? ಏಯ್, ಈ ಕಡೆ ಬರ. ಏಯ್, ತೆಗಿ ಚೈನ. ಅಜ್ಜಿ ಎಲ್ಲಿದ್ಯಾ ನೋಡು, ನಿನ್ ಕೊಟ್ಟಿದ್ದ ಪರಂಪರೆ ಚೈನ್ ಹೋಗ್ತಾ ಇದೆ. ಏನೋ ಕೊಣಗ್ತಾ ಇದ್ಯಾ? ಏನೂ ಇಲ್ಲ. ಎಷ್ಟು ಚೆನ್ನಾಗಿದೆ. ಬೇಕಿತ್ತಾ ಇದು? ನಾನು ಕೇಳ್ಕೊಂಡಿದ್ದೆ ನನ್ನ ರಾಜ ಮಾಡು ಅಂತ. ರಾಜ ಮಾಡ್ತೀನಿ, ಮಂತ್ರಿ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟು ಚೈನ್ ಹಾಕ್ಬಿಟ್ಟು ಈಗ ನೋಡು ಯಾರು ಕೈಲಿ ಒದೆ ತಿನ್ಬೇಕು. ಅಮ್ಮ ಹೇಳ್ದಾಗೆ ಇದು ನನ್ನ ಹಣೆ ಬರ. ಏನೋ ಅದು ಪ್ರವರ? ಯಾರಿಗ್ ಬೈತಾ ಇದ್ಯಾ? ಓಹೋ, ಬಂದ್ಬಿಟ್ಯಾ? ಇದಂದೆ ಪ್ರವರನ್ನ? ಆ ಚೈನ್ ಹಾಕಿ ಇರೋ ಬರೋರೆಲ್ಲ ಹೊಡೆಯೋ ಹಾಗೆ ಮಾಡಿದೆ, ಜೊತೆಗೆ ಕಳ್ಳ ಅನ್ನೋ ಪಟ್ಟ ಬೇರೆ. ಈಗ ಸ್ಟೈಲ್ ಆಗಿ ಬಂದ್ಬಿಟ್ಟು ಪ್ರವರ ಪ್ರವರ ಅಂತ ಆಡ್ಕೊತಿದ್ಯಾ? ಅಯ್ಯೋ, ಹೊಡಿಸ್ಕೊಂಡ್ಯಾ?
ಇಲ್ಲ ಮತ್ತೆ ಸಾರಿ ಕಣೋ, ನಾನೇ ಕೊಟ್ಟಿದ್ದು ಅಂತ ಹೇಳುತ್ತಾನೆ. ಅದನ್ನ ಹೇಳಿದ್ಮೇಲೆನೆ ಒದೆ ಇನ್ನು ಜಾಸ್ತಿ ಆಗಿದ್ದು. ಸಮಾಧಿಯಿಂದ ಕದ್ಬಿಟ್ಟು ಸುಳ್ಳು ಬೇರೆ ಹೇಳ್ತೇನೋ ಅಂತ ಚೆನ್ನಾಗ್ ಕೊಟ್ರು. ಹೌದಾ? ಈಗ ಏನ್ ಮಾಡೋದು? ಚಿಕ್ಕ ಹುಡ್ಗ ನಾನು, ನನ್ನನ್ ಕೇಳ್ತಿದ್ಯಾ? ನಾನು ಅರಮನೆಯಲ್ಲಿ ಇದ್ದಿದ್ರೆ ಆ ಕತೆನೇ ಬೇರೆ ಇತ್ತು, ಬೆಂಡೆತ್ತು ಬಿಡ್ತಾ ಇದ್ದೆ. ಹೌದೌದು, ನಾನು ನೋಡಿದೀನಿ. ಅರಮನೆಯವರೆಲ್ಲ ನನ್ ಬೆಂಡೆತ್ತಿದಾಗ ಬೆಡ್ ಮೇಲೆ ಹಾಯಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ದೊಡ್ಡಾಗ್ ಮಾತಾಡತ್ತೆ. ಈಗ ಏನ್ ಮಾಡೋದು? ಪೆದ್ದಿ ಅಜ್ಜಿ ನೀನು, ನಿಂಗೇನು ಗೊತ್ತಿಲ್ಲ. ನೀನು ನನ್ ಕಣ್ಣಿಗೆ ಮಾತ್ರ ಕಾಣಿಸೋದು, ಅಂದ್ರೆ ಅವ್ರ ಕಣ್ಣಿಗೆ ಕಾಣಿಸ್ತೇನೆ. ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ತಾನೆ, ಹೊಡಿಬೋದು ಬಡಿಬೋದು ಅಲ್ವಾ? ಹೌದಲ್ವಾ? ಸರಿ, ಈಗ ಚೈನ್ ನಿನ್ನ ಹತ್ರ ಇದೆ ತಾನೆ? ಹುಚ್ಚಿಚ್ಚಾಗ್ ಮಾತಾಡ್ಬೇಡ ಅಜ್ಜಿ. ಅಷ್ಟೊಂದಿನ ಕತೆ ಹೇಳ್ತಾ ಅಲ್ವಾ ಚೈನ್ ಅವ್ರು ತಗೊಂಡ್ರು ಅಂತ. ಅಂದ್ರೆ ಚೈನ್ ನಿನ್ನ ಹತ್ರ ಇಲ್ವಾ? ಅಜ್ಜಿ ಅದು ಹಾಗಲ್ಲ ಕಣು, ಅದು ಪರಂಪರಾನುಗತವಾಗಿ ಮಹಾರಾಜರು ಹಾಕೊಂಬಂದಿರೋ ಚೈನು. ಅದು ನಿನ್ನ ಹತ್ರ ಮಾತ್ರ ಇರ್ಬೇಕು. ಇದಕ್ಕೇನ್ ಕಮ್ಮಿ ಇಲ್ಲ. ಈ ಚೈನ್ ನ ಪೀಸ್ ಪೀಸ್ ಮಾರೋಣ. ಮೊದ್ಲು ಡಾಲರು, ಆಮೇಲೆ ಒಂದ್ ಪೀಸು, ಆಮೇಲೆ ಇನ್ನೊಂದ್ ಪೀಸು, ಹಾಗೆ. ಯಾಕೆಂದ್ರೆ ಈ ಚೈನ್ಗೆ ಕನಿಷ್ಠ ಪಕ್ಷ ಅಂದ್ರೆ 20 ಲಕ್ಷ ರೂಪಾಯಿ ಆಗುತ್ತೆ. ಒಟ್ಟಿಗೆ ಮಾರಕ್ ಹೋದ್ರೆ ಎಲ್ರು ಸಿಕ್ಕಾಕೊಂಡ್ಬಿಡ್ತೀವಿ ಅಷ್ಟೇ. ಕರೆಕ್ಟ್ ಕಣೋ, ಆದ್ರೆ ನೀನ್ ಮಾತ್ರ ಚೈನ್ ಮಾರೋದಕ್ ಬರ್ಬೇಡ. ಯಾಕೆ? ನೋಡಕ್ ಮೊದ್ಲೇ ಕಳ್ಳ ಇದ್ದಂಗಿದ್ಯಾ. ಜೋಕ್ ಮಾಡೋ ಟೈಮ್ ಅಂದ್ರೆ ಇದು? ಎಷ್ಟು ದೊಡ್ಡ ಕೆಲಸ ಮಾಡಿದೀವಿ. ಮೊದ್ಲು ಅದಕ್ಕೊಂದ್ ದಾರಿ ಕಂಡುಹಿಡಿಯೋಣ. ಓಕೆ. ನಮ್ ನೆಕ್ಸ್ಟ್ ಪ್ಲಾನ್, ನಾಳೆ ಬೆಳಗ್ಗೆನೆ ನಾವೆಲ್ಲರೂ ಇಲ್ಲಿಂದ ಹೊರಟ್ಬೇಡ. ಇವತ್ ರಾತ್ರಿ ಮಾತ್ರ ಈ ಚೈನ್ ನಮ್ ರೂಮ್ ನಲ್ಲಿರೋ ಕಬರ್ಡ್ ನಲ್ಲಿ ಇಟ್ಟಿರ್ತೀನಿ. ನಮ್ ರೂಮ್ ಯಾರು ಬರಲ್ಲ.